ಇಲ್ಲಿ ಒಂದು ವಿಶೇಷವಾಗಿ ನೋಡಿದ್ವಿ ಸ್ನೇಹಿತರೆ, ನಾನು ತಮಗೆ ನಮ್ಮ ಕಾರ್ಯಕ್ರಮಗಳಲ್ಲಿ ತರ ತುಂಬಾ ಹೇಳಿದೀವಿ. ನೀವು ನೀರನ್ನ ಅಂತರ ದೂರ ಮಾಡ್ಕೊಂಡ್ ಬಂದಾಗ ಇಲ್ಲಿ ನೋಡಿ, ನೀವು ಗೊನೆಗಳನ್ನ ತಾವು ನೋಡಿದ್ರಿ ಅಂದ್ರೆ ಇಲ್ಲಿ ಅಲ್ಲಿ ಎಲ್ಲ ನೀವು ಗೊನೆಗಳು ನೋಡೋದಂದ್ರೆ ಏನು 35-40 kg ಗೊನೆಗಳು ಏನು ಬರೋದಿದಾವೋ ಯಾವುದೇ ಒಂದು ಮುಟ್ಟು ಕೊಡದಾನೆ, ಯಾವುದೇ ಒಂದು ಇದನ್ನ ಹೊರೆಯಾಗಿ ನಾವು ಏನು ಕಡ್ಡಿಗಳನ್ನ ಕೊಡ್ತೀವಿ, ಮರಗಳನ್ನ ಕೊಡ್ತೀವಿ, ಬೀಳಬಾರ್ದು ಗಾಳಿಗೆ ಇದಕ್ಕೆ ಅಂತ ಯಾವುದೇ ಒಂದು ಇದಿಲ್ದಾನೆ ಕೂಡ ಇದು ನಿಲ್ತಾ ಇದೆ. ಇದರೊಳಗೂ ಕೂಡ ರೈತರಿಗೆ ಯಾವುದೇ ಒಂದು ರೀತಿ ಕೆಲಸ ಇರಲ್ಲ. ಇದನ್ನ ತಾವು ದಯವಿಟ್ಟು ಇವನ್ನ ಗಮನಿಸಬೇಕು. ಮತ್ತೆ ಜಯಕೀರ್ತಿ ಸರ್, ತಾವು ಈ ಒಂದು ಮೂಲವಾಗಿ ಪ್ರಶ್ನೆ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ನಾವು ಸಾಕಷ್ಟು ಕಳೆ ನೋಡ್ತಾ ಇದೀವಿ, ಆದ್ರೆ ನಾವು ನೈಸರ್ಗಿಕ ಕೃಷಿಯಲ್ಲಿ ಭೂಮಿಲೆಲ್ಲ ಇದೆ, ಸಾರ್ವಜನಿಕದ ಅವಶ್ಯಕತೆ ಇದ್ದೇ ಇದೆ, ವಾತಾವರಣದಲ್ಲಿ ಇರೋದನ್ನ ಸ್ಥಿರೀಕರಿಸಬೇಕು ಅಂತ ಇದೀವಿ, ಹೇಳ್ತೀವಿ. ಸೊ ಹಾಗಾಗಿ ನೀವು ಇದಕ್ಕೆ ಸಾರ್ವಜನಿಕ ಯಾವ ರೀತಿ ಸ್ಥಿರೀಕರಿಸಿದ್ರಿ, ಏನ್ ಮಾಡ್ತಾ ಇದ್ರಿ? ಆಯ್ತು, ನಮ್ಮ ಅನುಕೂಲ ಇದ್ದಾಗ ಮಳೆಗಾಲದಲ್ಲಿ ಡಯಾಂಚ, ಸೆಣಬು ಈ ತರದೆಲ್ಲ ಹಾಕೊಂಡು ನಾವು ಬೆಳ್ಕೊಳ್ಬಹುದು. ಮಳೆ ಇಲ್ದಿದ್ದಾಗ ಕಳೆ ಕೀಳಕ್ಕೆ ಹೋಗ್ಬಾರ್ದು. ಕಳೆ ಎಷ್ಟು ಬಂದ್ರು ಅದು ನಮ್ಗೆ ಒಳ್ಳೆ ಪ್ರಾಫಿಟ್ ಆಗಿರ್ತದೆ. ಯಾಕೆಂದ್ರೆ ಕಳೆಯಲ್ಲಿ ನಮ್ಮ ಏಕದಳ ಏನಿರ್ತದೆ ಅದಕ್ಕಿಂತ ಜಾಸ್ತಿ ದ್ವಿದಳದ ಅಂಶ ಇರ್ತದೆ. ಆ ಗಿಡಗಳು ಇರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗಿರ್ತದೆ. ಆದ್ರಿಂದ ಕಳೆ ಎಷ್ಟೇ ಜಾಸ್ತಿ ಇದ್ರೂ ಅಷ್ಟು ಗಿಡ ಚೆನ್ನಾಗಿ ಬರ್ತದೆ. ಕಳೆ ಇರೋದ್ರಿಂದ ಅದಕ್ಕೆ ಬೆಳೆಗೆ ಕಳೆ, ನಮ್ಮ ಜನರು ಅನ್ಕೊಂಡು ಕಳೆ ಐತೆ ಅನ್ಕೊಳ್ತಾರೆ, ಬಟ್ ಕಳೆ ಇರೋದ್ರಿಂದ ಸ್ವಚ್ಛ ಮಾಡ್ಬೇಕು, ಪ್ಲೈನ್ ಆಗಿರ್ಬೇಕು, ತಲೆ ಕೆಡಿಸ್ಕೊಳ್ಬಾರ್ದು, ಭೂಮಿ ಪ್ಲೈನ್ ಆಗಿರ್ಬೇಕು. ಹಾಗಾಗಿ ಏನಾಗುತ್ತೆ, ನಮ್ ಜಾಬುನು ಹೌದೌದೌದು, ನಮ್ ಜಾಬು ಖಾಲಿ, ಕಳೆ ಇದ್ದಷ್ಟೆಲ್ಲ ಬೆಳೆ ಕಳೆವಾಗಿರ್ತದೆ. ಹಾಗಾಗಿ ಕಳೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಾಗಿ ನಮ್ ಕಳೆ ಇದ್ರೆ ನಮ್ಗೆ N16 ಚೆನ್ನಾಗಿ ಆಗ್ತಾ ಇರ್ತದೆ. ಎಲೆಗಳಂತೂ ಇಬ್ಬಿಬ್ರು ಮಲಗುವಷ್ಟು ದೊಡ್ಡ ದೊಡ್ಡ ಎಲೆಗಳಿದಾವೆ ನೋಡ್ರಿ. ಈ ಎಲೆ ಎಲ್ಲ ತಾವು ನೋಡಿದ್ರಿ ಅಂದ್ರೆ ಯಾವ ಪ್ರಮಾಣದಲ್ಲಿ ಎಲೆಗಳಿದಾವೆ ಅಂತ ನೋಡಿ. ಇದ್ರದ್ದು ವಿಶೇಷತೆ ಏನು ಅಂತ, ಎಲೆ ದೊಡ್ಡದಿಟ್ಕೊಂಡು ಏನ್ ಮಾಡೋದು ಅಂತ ನಿಮ್ಗೊಂದು ಪ್ರಶ್ನೆ ಇರ್ತದೆ. ನಾವು ನಮ್ಮ ಕಾರ್ಯಕ್ರಮಗಳಲ್ಲೆಲ್ಲ ನೈಸರ್ಗಿಕ ಕೃಷಿಯಲ್ಲಿ ನಾವು ಗಿಡದ ಆಹಾರ ಉತ್ಪಾದನೆ ವಿವರಣೆ ಕೊಡ್ಬೇಕಾದ್ರೆ ಹೇಳ್ತೀವಿ, ಪ್ರತಿ ಚದರಡಿ ಎಲೆ ಪ್ರತಿದಿನ 4 ಗ್ರಾಮ್ ಅನ್ನ ತಯಾರಿಸುತ್ತೆ ಅಂತ. ಅದರೊಳಗೆ ಯಾವ್ದನ್ನ ನಾವು ಟನ್ ಲೆಕ್ಕದಲ್ಲಿ ಮಾತಾಡ್ತೀವಿ ಬೆಳೆಗಳನ್ನ, ಅಂತದ್ರೊಳಗೆ 2.25 ಗ್ರಾಮ್ ತಯಾರಿಸಿದಂತ ಆಹಾರ ಏನಾಗುತ್ತೆ, ಗೊನೆಗೋಸ್ಕರ ಇಟ್ಕೊಳ್ಳುತ್ತೆ, ಶೇಖರಣೆ ಮಾಡುತ್ತೆ, ಗೊನೆ ಬಂದಾಗ ಅದಕ್ಕೆ ಕೊಡುತ್ತೆ ಅಂತ. ಹಾಗಾಗಿ ಎಷ್ಟು ವಿಸ್ತಾರ ಇರುತ್ತೆ, ಎಷ್ಟು ಪ್ರಶ್ನೆಗಳು ತುಂಬಾ ಜನ ಮಾಡ್ತಾರೆ. ಸರ್, ಎಲೆ ದೊಡ್ಡದು ಮಾಡೋದು ಹೇಗೆ, ಎಲೆ ದೊಡ್ಡದು ಮಾಡೋದು ಹೇಗೆ, ಆಗ ಗಾತ್ರ ದೊಡ್ಡದು ಮಾಡೋದು ಹೇಗೆ, ಸಂಖ್ಯೆಗಳು ದೊಡ್ಡದು ಮಾಡೋದು ಹೇಗೆ? ನೋಡ್ರಿ, ಏನೂ ಮಾಡಿಲ್ಲ ಇಲ್ಲಿ. ಯಾವಾಗ ನೀವು ಅಂತರ ಕೊಡ್ತೀರೋ ತನ್ನಿಂದ ತಾನೇ ಎಲೆಗಳು ದೊಡ್ಡದಾಗ್ತವೆ. ಇದನ್ನ ನಾವು ವಿವರಣೆ ನಿರಂತರ ಕೊಟ್ಕೊಂಡೇ ಬಂದಿದ್ದೀವಿ. ಈ ರೀತಿ ನೀವು ನೋಡಿದಾಗ ಏನಾಗುತ್ತೆ, ಈ ಕೃಷಿಯೊಳಗೆ ತುಂಬಾ ಲಾಭದಾಯಕವಾಗಿರುತ್ತೆ. ಮತ್ತೆ ಜಯಕೀರ್ತಿ ಸರ್, ನೀವು ಮೊದಲನೇದಾಗಿ ಏನ್ ಹೇಳ್ತಿದ್ರಿ, ಮೊದಲನೇ ಬೆಳೆ ನಾವು ಹಾಕ್ದಾಗ ಡಯಾಂಚ ಅದನ್ನೆಲ್ಲ ಹಾಕ್ತಿದ್ರಿ, ನಮ್ಗೆ ಇವಾಗ ಕಾಣ್ತಿಲ್ಲ, ಏನ್ ಮಾಡಿದ್ರಿ, ಅದನ್ನ ಹೇಗ್ ಮಾಡಿದ್ರಿ? ಅದು ಮೊದಲು ನಮ್ದು ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಇತ್ತು, ಮಧ್ಯದಲ್ಲಿ ಒಂದು 15 ಅಡಿ ಡಿಸ್ಟೆನ್ಸ್ 8 ಅಡಿ ಮಾತ್ರ ನಾವು ರೋಟ್ರಿ ಹಾಕೊಂಡ್ವಿ. ಇನ್ನು ಆ ಕಡೆ 4 ಅಡಿ, ಈ ಕಡೆ 4 ಅಡಿನೆಲ್ಲ ಮ್ಯಾನ್ಯುಯಲ್ ಆಗಿ ಕಿತ್ತಾಕ್ಬಿಟ್ವಿ. ಯಾಕಂದ್ರೆ ನಮ್ಮಲ್ಲಿ ಆ ತಾಯಿ ಬಾಳೆ ಬೇರೆ ಹರಿತದೆ ಅನ್ನೋ ಉದ್ದೇಶಕ್ಕೆ ಅಲ್ಲಿ ರೋಟಿ ಹಾಕೋಕ್ ಹೋಗ್ಲಿಲ್ಲ. ಅಲ್ಲಿ ನಮ್ ಕಳೆ ಇದ್ರೂ ಚಿಂತೆ ಇಲ್ಲ. ಅದು ಕಳೆನ ಮ್ಯಾನ್ಯುಯಲ್ ಆಗಿ ಕೈಯಿಂದ ಕಿತ್ತು ಎಲ್ಲ ಬುಡಕ್ಕೆ ಹಾಕ್ಬಿಟ್ಟಿದ್ವಿ. ಒದಕೆ ಆಗಿ ಮಲ್ಚಿಂಗ್ ಮಾಡ್ಕೊಂಡಿದ್ವಿ.